ನೋಡಿ ಬಿರಿಯಾನಿ ಏನಾಗಿದೆಯೋ ನಾವು ತೋರಿಸ್ತೀವಿ. ನಮ್ಮ ಅಕ್ಕ ಊದ್ತಾ ಇದ್ದಾರೆ. ದಮ್ಮಿಕ್ಕಿದ್ದೀವಿ. ನೀವು ನೋಡ್ದಂಗೆ ಅಕ್ಕಿ ಹಾಕಾದ್ಮೇಲೆ ದಮ್ಮಿಕ್ಕಿದ್ವಿ ನಾವು. ನೋಡಿ ಬಿರಿಯಾನಿ ರೆಡಿ. ನೋಡಿ ನೀವು ಮಾಡಿ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ನಾವು ಹೇಳಿರೋದು ಒಂದೊಂದು ಟಿಪ್ಸ್ ತಗೊಳ್ಳಿ. ನೋಡಿ ಈ ಥರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ನೋಡ್ತಾ ಇದ್ದೀರಲ್ಲ, ಅಕ್ಕಿನ ಒಂದು 5 ನಿಮಿಷ ನೆನೆಸಿದ್ರೆ ಬೇಗ ಆಗುತ್ತೆ. ನೀರು ಕೂಡ ಕಾಯಿಸಿಟ್ಕೊಬೇಕು. ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ನೋಡ್ತಾ ಇದ್ದೀರಾ. ನಾವು ಅಂಗಡಿದೆಲ್ಲ ಜಾಸ್ತಿ ಏನು ಯೂಸ್ ಮಾಡೋದಿಲ್ಲ, ಎಲ್ಲ ನಾವು ಮನೆಯಲ್ಲೇ ಮಾಡ್ಕೊತೀವಿ. ನಮ್ಮ ಅಕ್ಕ ಎತ್ತುತ್ತಾ ಇರ್ತಾರೆ ನೋಡಿ, ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಅನ್ನ ಎಲ್ಲ ಎಷ್ಟು ಚೆನ್ನಾಗಿ ಬೆಂದು. ಮೇಲೆ ನಿಮ್ಮ ತುಪ್ಪ ಇದ್ದರೆ ತುಪ್ಪ ಹಾಕ್ಕೊಂಡು ಇದು ದಮ್ಗಿಕ್ಕಿ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತಂತ. ನಮ್ಮನೆ ಸ್ಪೆಷಲ್ ಬಿರಿಯಾನಿ. ನಮ್ಮನೇಲಿ ನಾನ್ ವೆಜ್ ಜಾಸ್ತಿ ಮಾಡ್ತೀವಿ. ಮಕ್ಕಳಿಗೆ ವಾರಕ್ಕೆ 1-2 ಸಲ ಬೇಕೇ ಬೇಕು. ನಮ್ಮ ಮನೇಲಿ ಯಾವಾಗೂ ನಾನ್ ವೆಜ್ ಜಾಸ್ತಿ. ನಾವು ಜನ ಕೂಡ ಜಾಸ್ತಿ. ವಾರ ಮಾಡಿಲ್ಲ ಅಂದ್ರೂ ಚಿಕನ್ ತಂದಿಲ್ಲ ಏನು ಅಡುಗೆ, ಏನು ಟಿಫನು, ಏನು ಊಟ ಕೇಳ್ತಾನೇ ಇರ್ತಾರೆ ಮಕ್ಕಳು. ಅವ್ರಿಗೆ ವೆರೈಟಿ ಏನೇನೋ ಮಾಡಿಕೊಡ್ತಾನೆ ಇರಬೇಕು. ನೀವೆಲ್ಲ 1 ಟೈಮ್ ಅಡುಗೆ ಮಾಡಿದ್ರೆ ನಮ್ಮ ಮನೇಲಿ 2 ಟೈಮ್ ಮಾಡಬೇಕು, 3 ಟೈಮ್ಸ್ ಮಾಡಬೇಕು. ನಾವು ಅಡುಗೆ 3 ಟೈಮ್ ಮಾಡಬೇಕು. ಬೆಳಗ್ಗೆ ಟಿಫನ್ನು, ಮಧ್ಯಾಹ್ನ ಅಡುಗೆ, ಮಧ್ಯಾಹ್ನ ಸಾರಿಲ್ಲ ಅಂದರೆ ಮತ್ತೆ ರಾತ್ರಿ ಚಪಾತಿ, ಮುದ್ದೆ. ಸಾರಿದ್ದರೆ ಅದೇ ಸಾರಿಗೆ ಮಾಡ್ತೀನಿ, ಇಲ್ಲಾಂದರೆ ಪಲ್ಯ ಮಾಡ್ತೀನಿ. ಸಾರಿಲ್ಲ ಅಂದರೆ ಸಾರು ಮಾಡಿ, ಮುದ್ದೆ ಮಾಡಿ, ಅನ್ನ ಮಾಡಿ, ಚಪಾತಿ ಮಾಡ್ತೀವಿ. ಬಿರಿಯಾನಿ ಆಗಿದೆ. ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ, ಕಮೆಂಟ್ ಹಾಕಿ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಕ್ತಾಯ. ಬಿರಿಯಾನಿ ಬರ್ಡೇ ಸ್ಪೆಷಲ್. ಬಾಯ್. ಸಿ ಯು. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ.